ನಮಸ್ಕಾರ. ಈ ಚಂದಾಮಾಮದ ಕಥೆನ 2000 ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಬಂದಿರುವಂಥ ಪುಸ್ತಕದಿಂದ ತಗೊಂಡು ಹೇಳ್ತಾ ಇದ್ದೀನಿ. ಈ ಕಥೆ ಹೆಸರು ನಿಜವಾದ ಅದ್ಭುತ ಅಂತ. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಸಾಯಂಕಾಲದ ಹೊತ್ತಾಗಿರುತ್ತೆ. ಆವಾಗ ಅವನು ಅಂಗಡಿ ಮುಚ್ಚಿಬಿಟ್ಟು ಅವತ್ತಿನ ವ್ಯಾಪಾರದಲ್ಲಿ ಎಷ್ಟು ದುಡ್ಡು ಬಂದಿರುತ್ತೋ ಅದನ್ನೆಲ್ಲ ಒಂದು ಚಿಕ್ಕ ಚೀಲದಲ್ಲಿ ಹಾಕ್ಕೊಂಡು ಮನೆ ಕಡೆಗೆ ಹೊರಡ್ತಾನೆ. ಸ್ವಲ್ಪ ದೂರ ಅಂಗಡಿಯಿಂದ ಹೋಗ್ತಾನೆ. ಆಗಲ್ಲೊಂದು ತಿರುವಿರುತ್ತೆ. ಆ ತಿರುವಲ್ಲಿ ಒಬ್ಬ ತರುಣ ಇವನಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಆ ಹಣ ಚೀಲವನ್ನು ಕಿತ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡ್ತಾನೆ. ವ್ಯಾಪಾರಿ ಆವಾಗ ಕಳ್ಳ ಹಿಡೀರಿ ಅಂತ ಕೂಗ್ಕೊತಾನೆ. ಅವನು ವ್ಯಾಪಾರಿನೂ ಓಡೋಗ್ತಾನೆ ಕಳ್ಳನ ಹಿಂದೆ. ಬೇರೆ ಒಂದು 3-4 ಜನನೂ ಓಡಿ ಎಲ್ಲರೂ ಸೇರಿ ಕಳ್ಳನ ಹಿಡಿದ್ಬಿಟ್ಟು ರಕ್ಷಣಾಧಿಕಾರಿಗೆ ಒಪ್ಪಿಸ್ತಾರೆ. ರಕ್ಷಣಾಧಿಕಾರಿ ಏನು ಮಾಡ್ತಾನೆ, ಹಿಡ್ಕೊಂಡು ಬೈತಾನೆ, ಏನೋ ಕಳ್ಳ ಬಡವ ಈ ಥರ ಕಳ್ತನ ಮಾಡಿದೆಯಲ್ಲ ಸರಿಯಾ ಅಂತ. ಆವಾಗ ಆ ಹುಡುಗ ಹೇಳ್ತಾನೆ, ತಿಳಿದೇ ತಪ್ಪು ಮಾಡಿಬಿಟ್ಟೆ ಸ್ವಾಮಿ, ದಯವಿಟ್ಟು ನನಗೆ ಕ್ಷಮಿಸಿ ಅಂತಾನೆ. ಅದರ ರಕ್ಷಣಾಧಿಕಾರಿ ಕೋಪ ಇರುತ್ತಲ್ಲ, ಅವನು ತಿಳಿದೇ ಮಾಡಿದ್ಯಾ ತಪ್ಪು ಅಂದ್ಬಿಟ್ಟು ಅವನ್ನ ಜೋರಾಗಿ ಒದ್ಬಿಡ್ತಾನೆ. ಒದ್ದಾಗ ಅವನು ದೂರ ಹೋಗಿ ಬಿದ್ದುಬಿಡ್ತಾನಲ್ಲ, ಅದನ್ನೇ ಒಂದು ಅವಕಾಶ ಮಾಡಿಕೊಂಡು ಆ ಹುಡುಗ ಎದ್ದು ಬೇಗ ಓಡಿ ಹೋಗೋಕ್ಕೆ ಶುರು ಮಾಡಿಬಿಡ್ತಾನೆ. ಅವನ ಹಿಂದೆ ರಕ್ಷಣಾಧಿಕಾರಿ ಭಟರು ಕೂಡ ಓಡಿ ಹೋಗ್ತಾರೆ. ಆದರೆ ಅವನ ಕಾಡಿನ ಕಡೆ ಹೊಟ್ಟೋಗ್ತಾನೆ. ಆ ಹುಡುಗ ಕಾಡು ಕಡೆಗೆ ಹೊಟ್ಟೋಗ್ತಾನೆ. ಅವರು ಹೊಟ್ಟಿಸ್ಕೊಂಡು ಹೋಗ್ತಾರೆ. ಮೊದಲೇ ಸಾಯಂಕಾಲ ಆಗಿರುತ್ತಲ್ಲ, ಅಷ್ಟೊತ್ತಿಗೆ ರಾತ್ರಿ ಆಗೋಗುತ್ತೆ. ಕತ್ಲಲ್ಲಿ ಏನೂ ಕಾಣಿಸಲ್ವಲ್ಲ. ಇವನು ಅವನ ಹಿಂದೆ ರಕ್ಷಣಾಧಿಕಾರಿಗಳು ಹೋಗ್ತಾರೆ. ಇವನು ದಾರಿಲಿ ಹೋಗ್ತಾ ಅವ್ನ ಕಲ್ಲಿಗೆ ಎಡಬಿಡ್ತಾನೆ. ದೂರದಲ್ಲಿ ಒಂದು ಗುಡಿಸ್ಲು ಕಾಣ್ತಾ ಇರುತ್ತೆ ಅವನಿಗೆ. ಹೆಂಗಾದರೂ ಮಾಡಿ ಆ ಗುಡಿಸ್ಲ ಹತ್ರ ಹೋಗ್ಬೇಕು ನಾನು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ. ಆದರೆ ಅವನಿಗೆ ಕಾಲು ತಗಲಿದ್ರಿಂದ ಮತ್ತು ಬಂದು ಸುಸ್ತೆಲ್ಲ ಆಗೋಗಿರುತ್ತಲ್ಲ, ಅದರಿಂದ ಜ್ಞಾನ ತಪ್ಪಿ ಅಲ್ಲೇ ಬಿದ್ದುಬಿಡ್ತಾನೆ. ಅವನು ಹುಡ್ಕೋಕೆ ಬಂದಿದ್ದ ರಕ್ಷಣಾಧಿಕಾರಿ ಭಟರು ಅಲ್ಲೆಲ್ಲ ಹುಡುಕ್ತಾರೆ. ಆದರೆ ಕತ್ಲೆ ಇರೋದ್ರಿಂದ ಅವ್ರ ಕಣ್ಣಿಗೆ ಆ ಹುಡುಗ ಕಾಣಿಸೋದಿಲ್ಲ. ಅವರೆಲ್ಲ ಆಯಿತು ನಾಳೆ ನೋಡೋಣ ಅಂದ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಾದಾಗ ಆ ಗುಡಿಸಿನಲ್ಲಿ ಒಬ್ಬ ಋಷಿ ಇರ್ತಾನೆ. ಆ ಋಷಿ ಅಕಸ್ಮಾತ್ ಆಚೆಗೆ ಬರ್ತಾನೆ. ಅವನು ಈ ತರುಣನ ನೋಡ್ತಾನೆ. ಜ್ಞಾನ ತಪ್ಪು ಬಿದ್ದಿರ್ತಾನಲ್ಲ, ನೋಡಿಬಿಟ್ಟು ಅವನ್ನ ಕರ್ಕೊಂಡು ಹೋಗಿ ಹಣ್ಣು ಎಲ್ಲ ಕೊಟ್ಟು ನೀರೆಲ್ಲ ಕೊಟ್ಟು ಅವ್ನಿಗೆ ಉಪಕಾರ ಮಾಡ್ತಾನೆ, ಉಪಚರಿಸ್ತಾನೆ. ಇವನು ಸ್ವಲ್ಪ ಸುಧಾರಿಸ್ಕೋತಾನೆ. ಸೊ ಅವನಿಗನ್ಸುತ್ತೆ ಈಗ ನಗರಕ್ಕೆ ಹೋಗೋ ಬದಲು ಇಲ್ಲೇ ಇದ್ಬಿಟ್ರೆ ಹೆಂಗೋ ರಕ್ಷಕ ಭಟ್ರಿಂದ ತಪ್ಪಿಸ್ಕೊಳ್ಳಬಹುದು ಅಂತ. ಆ ಋಷಿಗೆ ಅವನು ಶಿಷ್ಯ ಆಗಿ ಹೋಗ್ಬಿಡ್ತಾನೆ. ಇಲ್ಲೇ ಇರ್ತೀನಿ ಅಂತ ಅವನ ಜೊತೆನೇ ಋಷಿ ಸೇವೆ ಮಾಡಿಕೊಂಡು ಇರೋಕ್ಕೆ ಶುರು ಮಾಡಿಬಿಡ್ತಾನೆ. ಕರುಣಾಮಯ ಆ ಋಷಿ ಆ ತರುಣನಿಗೆ ನನ್ನ ಶಿಷ್ಯ ಆಗಿರು ನೀನು ಅಂತ ಒಪ್ಕೋತಾನೆ. ಕಾಲಕ್ರಮೇಣ ಋಷಿ ದಿನಾಗಲೂ ಏನು ಮಾಡ್ತಿರ್ತಾನೆ, ಉಪದೇಶ, ಒಳ್ಳೆ ನಡತೆ ಇದೆಲ್ಲ ಬೋಧನೆ ಮಾಡ್ತಿರ್ತಾನಲ್ವ. ಅದನ್ನೆಲ್ಲ ಕೇಳಿ ಆ ತರುಣನ ಮನಸ್ಸು ಉತ್ತಮ ಮಾರ್ಗದಲ್ಲಿ ಪ್ರವರ್ತಿಸೋಕ್ಕೆ ಶುರು ಮಾಡಿಬಿಡುತ್ತೆ. ಅವನು ಋಷಿಗೆ ಶುಶ್ರೂಷೆ ಮಾಡಿಕೊಂಡು ಋಷಿಗೆ ತಕ್ಕ ಶಿಷ್ಯ ಆಗಿ ಧ್ಯಾನ ನಿಯಮ ಎಲ್ಲ ಕಲ್ತ್ಕೊಂಡು ಅವನ್ನೇ ಅನುಸರಿಸ್ಕೊಂಡಿರ್ತಾನೆ. ಕೆಲವು ದಿವಸ ಆದಮೇಲೆ ಋಷಿ ಅವನ ಕಾಲವಾಗಿ ಹೋಗ್ತಾನೆ. ಆವಾಗ ಅಷ್ಟರಲ್ಲಿ ಈ ಶಿಷ್ಯನಿಗೆ ಪ್ರೇಮಾನಂದ ಸ್ವಾಮಿ ಅಂತ ಹೆಸರು ಬಂದುಬಿಟ್ಟಿರುತ್ತೆ. ಯಾಕಂದರೆ ಪಾದಪೂಜೆಗೆಲ್ಲ ಹೋದಾಗ ಶಿಷ್ಯನ ಅವನೊಟ್ಟಿಗೆ ಹೋಗ್ತಿರ್ತಾನಲ್ಲ, ಅವನಿಗೆ ಪ್ರೇಮಾನಂದ ಸ್ವಾಮಿ ಅಂತ ಹೆಸರಾಗಿರುತ್ತೆ. ಸುತ್ತಮುತ್ತಲ ಗ್ರಾಮಗಳಿಂದ ಕೆಲವು ಜನ ಬಂದು ಅವನನ್ನು ಆಶೀರ್ವಾದ ಎಲ್ಲ ತಗೋತಾ ಇರ್ತಾರೆ. ಅವನಿಗೆ ಮರ್ಯಾದೆ ಮಾಡೋದು ಎಲ್ಲ ಮಾಡ್ತಾಯಿರ್ತಾರೆ. ಕೆಲವು ಶಿಷ್ಯರುಗಳ ಕೋಣಿಕೆ ಅಂತ ಕೇಳ್ತಾರೆ, ನಮ್ಮ ಮನೆಗೆ ಬನ್ನಿ ಅಂತ ಪಾದಪೂಜೆ ಕರೀತಾರಲ್ವ, ಆ ಥರ ಪ್ರೇಮಾನಂದ ಸ್ವಾಮಿನೂ ಕರೀತಾರೆ. ಆ ಥರ ಪ್ರೇಮಾನಂದ ಸ್ವಾಮಿ ಮೊದಲು ಎಲ್ಲಿ ಕಳ್ತನ ಮಾಡಿರ್ತಾನೋ ಅದೇ ಊರಿಗೆ ಪಾದಪೂಜೆಗೆ ಹೋಗ್ತಾನೆ. ಆಮೇಲೆ ತುಂಬ ಜನ ಸೇರ್ತಾರೆ. ಎಲ್ಲ ದರ್ಶನಾಕಾಂಕ್ಷೆಗಳಾಗಿರ್ತಾರೆ. ಇವನು ಉಪನ್ಯಾಸ ಎಲ್ಲ ನೆರವೇರುತ್ತೆ. ಆಮೇಲೆ ಇವನು ಆವಾಗ ಏನು ಹೇಳ್ತಾನೆ ಅಂದರೆ, ಇವನೊಂದು ಪ್ರವಚನ ಕೊಡಬೇಕಲ್ಲ, ಭಗವಂತನ ಲೀಲಾ ವಿನೋದ ಜೀವನದಲ್ಲಿ ಉಂಟಾಗುವ ಅದ್ಭುತಗಳನ್ನೆಲ್ಲ ಕುರಿತು ಪ್ರೇಮಾನಂದ ಸ್ವಾಮಿ ವ್ಯಾಖ್ಯಾನ ಉಪನ್ಯಾಸ ಮಾಡ್ತಾನೆ. ಅವನು ಉಪನ್ಯಾಸವನ್ನು ಕೇಳ್ತಾ ತುಂಬ ಜನ ಇರ್ತಾರೆ. ಅದರಲ್ಲಿ ಒಬ್ಬ ಮುದುಕ ಇರ್ತಾನೆ. ಎಲ್ಲರೂ ಹೊಟ್ಟೋಗ್ತಾರೆ. ಆವಾಗ ಆ ಮುದುಕ ಮಾತ್ರ ಕೂತೇ ಇರ್ತಾನೆ. ಆ ಮುದುಕ ಎಲ್ಲರೂ ಹೋಗಾದ್ಮೇಲೆ ಪ್ರೇಮಾನಂದ ಸ್ವಾಮಿ ಹತ್ರ ಬಂದು ಅವನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ಮಹಾತ್ಮ, ನಾನು ಆ ಭಗವಂತನ ಸನಿಹಕ್ಕೆ ಬರೋಕ್ಕೆ ಸಾಧ್ಯವಾದರೆ ಅದೇ ನನಗೆ ದೊಡ್ಡ ಅದ್ಭುತ. ನಾನು ಊರಿನ ರಕ್ಷಣಾ ಅಧಿಕಾರಿಯಾಗಿ ಕೆಲಸ ಮಾಡಿ ಅತೀ ಕಠಿಣವಾಗಿ ವರ್ತಿಸುತ್ತಿದ್ದೆ. ಕ್ರೂರವಾಗಿ ಕೆಲವರು ಜನರಿಗೆ ಶಿಕ್ಷೆನೂ ಕೊಟ್ಟಿದ್ದೀನಿ. ನನ್ನ ಬಾಳಲ್ಲೂ ದೇವರ ದಯೆಗೆ ಪಾತ್ರ ಆಗೋ ಅದ್ಭುತ ನಡೆಯುತ್ತದೆ. ಏನು ಹೇಗೆ ಅಂತೀರಾ, ಆಗತ್ತಾ ನನಗೆ ಅದ್ಭುತ ಅಂತ ಕೇಳ್ತಾನೆ. ಖಂಡಿತ ನಡೆಯುತ್ತದೆ ಮಿತ್ರ. ಒಂದು ದಿನ ನಾನು ತಪ್ಪಿಸನಾಗಿ ನಿನ್ನ ಕಾಲಿಗೆ ಬಿದ್ದೆ. ಈ ದಿನ ನೀನು ನನ್ನ ಕಾಲುಗಳನ್ನು ಮುಟ್ಟಿರುವೆ. ಇದೇ ಒಂದು ಅದ್ಭುತ ಅಲ್ಲವೇ? ಒಬ್ಬ ಕಳ್ಳನು ದೇವರ ಕರುಣೆಗೆ ಪಾತ್ರನಾಗುವಾಗ ಆ ಕಳ್ಳನನ್ನು ಶಿಕ್ಷಿಸಿದ ರಕ್ಷಣಾಧಿಕಾರಿ
ದೇವರ ಕರುಣೆಗೆ ಪಾತ್ರನಾಗದೆ ಹೋಗ್ತಾನಾ ಅಂತ ಪ್ರೇಮಾನಂದ ಸ್ವಾಮಿ ಅಭಿಮಾನದಿಂದ ಹೇಳ್ತಾನೆ ನಗ್ತಾ ನಗ್ತಾ. ಮುದುಕನಿಗೆ ಏನೂ ಅರ್ಥ ಆಗಲ್ಲ. ಆದರೆ ಆಗ ಗೋವಿಂದನೆಂಬ ಇವನೇ ಹೇಳ್ತಾನೆ, ಗೋವಿಂದ ಅನ್ನೋ ಹೆಸರಲ್ಲಿ ಶುದ್ಧ ಪೋಖರಿಯಾಗಿ ಅಲೆತಿದ್ದ ನಾನು ಪ್ರೇಮಾನಂದ ಸ್ವಾಮಿಯಾಗಿ ಬಂದಿದ್ದ ಘಟನೆಯನ್ನೆಲ್ಲ ಯಾವ ಮುಚ್ಚುಮರೆ ಇಲ್ಲದೆ ರಕ್ಷಣಾಧಿಕಾರಿಗೆ ಸವಿಸ್ತಾರವಾಗಿ ಹೇಳಿಬಿಡ್ತಾನೆ. ಮುದುಕ ಕಣ್ಣೀರ್ಗರಿತ ಪ್ರೇಮಾನಂದ ಸ್ವಾಮಿ ಚರಣಗಳಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ.